ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ಈ ವಿಡಿಯೋದಲ್ಲಿ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಎಕ್ಸ್ ಸರ್ವಿಸ್ಮೆನ್ ಕಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಸ್ಟೇಷನ್ ಹೆಡ್ ಕ್ವಾರ್ಟರ್ ಬೆಳಗಾವಿ. ಸೊ ಈ ಒಂದು ಬೆಳಗಾವಿ ECHS ಸೆಲ್ ವತಿಯಿಂದ ಒಂದಷ್ಟು ಹುದ್ದೆಗಳನ್ನು ಇಲ್ಲಿ ಪ್ಯಾರಾಮೆಡಿಕಲ್ ಇರ್ಬೋದು, ಆಮೇಲೆ GNM ನರ್ಸಿಂಗು, BSc ನರ್ಸಿಂಗು, ಈ ರೀತಿಯಾಗಿ ಏನಪ್ಪ ಆಮೇಲೆ ಡಿ ಫಾರ್ಮಾ. ಸೊ ಒಂದಷ್ಟು ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ. ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಇದೆ. ಇದು ಯಾವೆಲ್ಲ ಜಿಲ್ಲೆಗಳಿಗೆ ಕರೆದಿದ್ದಾರೆ ಅಂತಂದರೆ ಬೆಳಗಾವಿ ಇರ್ಬೋದು, ವಿಜಯಪುರ, ಧಾರವಾಡ, ಗುಲ್ಬರ್ಗ ಮತ್ತು ಬಾಗಲಕೋಟೆ. ಸೊ ಈ ಒಂದು ಪ್ಲೇಸ್ಗಳಲ್ಲಿ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ವಿವಿಧವಾದಂಥ ಹುದ್ದೆಗಳನ್ನು ಕರೆದಿದ್ದಾರೆ. ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ GNM ನರ್ಸಿಂಗ್ ಇನ್ಫಾರ್ಮೇಷನ್ ಇರ್ಬೋದು, ಜಾಬ್ಗಳ ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇಲ್ಲಿ ನೋಡಿ, ಫಸ್ಟ್ ಏನಂದರೆ ಇಲ್ಲಿ ಆಫೀಸರ್ ಇನ್ ಚಾರ್ಜ್ ಅಂತ ಕರೆದಿದ್ದಾರೆ. ಸೊ ಇಲ್ಲೇನು ಕಾಮನ್ ಆಗಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು, ಜೊತೆಗೆ ಒಂದು 5 ವರ್ಷದ ಹೆಲ್ತ್ ಎಕ್ಸ್ಪೀರಿಯನ್ಸನ್ನು ಕೂಡ ಇದ್ರೆ ನಡೀತಿದೆ ಅಂತ ಹೇಳ್ತಾರೆ. 75,000 ರೂಪಾಯಿ ಸ್ಯಾಲ್ರಿ ಇದೆ. ಇದು ಎಲ್ಲಿ ಪ್ಲೇಸಲ್ಲಿದೆ ಅಂತಂದರೆ ಬಾಗಲಕೋಟೆ ಮತ್ತು ಗುಲ್ಬರ್ಗದಲ್ಲಿದೆ. ನೆಕ್ಸ್ಟು ಮೆಡಿಕಲ್ ಸ್ಪೆಷಲಿಸ್ಟ್ ಅಂತಿದೆ, ಅದು MD MBBS ಆದವ್ರಿಗಿದೆ. ನೆಕ್ಸ್ಟು ರೇಡಿಯೋಲಜಿಸ್ಟು, ಇದು ಕೂಡ MD MS ಇದೆ. ನೆಕ್ಸ್ಟ್ ಮೆಡಿಕಲ್ ಆಫೀಸರ್ ಇದೆ. ನೆಕ್ಸ್ಟ್ ಹೋಗ್ತೀನಿ ಇವಾಗ ಮಕ್ಕಳೇ ಈ ಭಾಗದಲ್ಲಿ ಫಾರ್ಮಸಿಸ್ಟ್ ಹುದ್ದೆಗಳು. ಸೊ ಫಾರ್ಮಸಿಸ್ಟ್ ಹುದ್ದೆಯಲ್ಲಿ B ಫಾರ್ಮಸಿ ಅಥವಾ D ಫಾರ್ಮಸಿ ಆಗಿರಬೇಕು, ಜೊತೆಗೆ 3 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇದು ಸ್ಯಾಲ್ರಿ ನೋಡಿ 28,100 ರೂಪಾಯಿ ಸ್ಯಾಲ್ರಿ ಇದೆ. ಆದರೆ ಹುದ್ದೆ ಎಲ್ಲಿದೆ ಅಂತಂದರೆ ಬಾಗಲಕೋಟೆಯಲ್ಲಿ ಒಂದಿದೆ. ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ ಹುದ್ದೆ ಇರುವಂಥದ್ದು. ಮತ್ತು ಎಲ್ಲಪ್ಪ ಅಂತಂದರೆ ಇದು ಬೆಳಗಾವಿಯಲ್ಲಿ ಹುದ್ದೆ ಇರುವಂಥದ್ದು. ಬಾಗಲಕೋಟೆ, ಬೆಳಗಾವಿ ಮತ್ತು ಇನ್ನೊಂದು ಹುದ್ದೆ ವಿಜಯಪುರದಲ್ಲಿ. ಸೊ ಇಲ್ಲಿ ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂತಂದರೆ ನರ್ಸಿಂಗ್ ಅಸಿಸ್ಟೆಂಟ್. ಇಲ್ಲಿ GNM ನರ್ಸಿಂಗ್ ಅಥವಾ ಫಸ್ಟ್ ಕ್ಲಾಸ್ NA ಅಂತ ಕೊಟ್ಟಿದ್ದಾರೆ. ಅಂದರೆ BS ನರ್ಸಿಂಗ್ ಆದರೂ ನಡೀತದೆ. 5 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಸೊ ಇದು ಕೂಡ ಬೆಳಗಾವಿಯಲ್ಲಿದೆ, ಧಾರವಾಡದಲ್ಲಿ ಒಂದಿದೆ. ಓಕೆ, ಆಮೇಲೆ ಏನಪ್ಪ ಅಂತಂದರೆ ವಿಜಯಪುರದಲ್ಲಿ ಈ ಹುದ್ದೆಗಳು ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ ಡೆಂಟಲ್ ಅಸಿಸ್ಟೆಂಟ್ ಇದೆ, ಡೆಂಟಲ್ ಹೈಜೀನ್ ಕೋರ್ಸ್ ಅದರಿಗೆ ಬರುತ್ತೆ. ಸೊ ಇದು ಕೂಡ ಒಟ್ಟು ಹುದ್ದೆಗಳು 1, 2, 3 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಫಿಸಿಯೋಥೆರಪಿಸ್ಟು, ಡಿಪ್ಲೊಮಾ ಫಿಸಿಯೋಥೆರಪಿ ಅಥವಾ BSc ಫಿಸಿಯೋಥೆರಪಿ. ನೋಡೋಣ ಲೇಟ್ರಾಗಿ ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಒಂದು ಹುದ್ದೆ ಇದೆ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್. 2 ಲ್ಯಾಬ್ ಟೆಕ್ನಿಷಿಯನ್ಗಳನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಇಲ್ಲಿ 2 ಹುದ್ದೆಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ಸ್ಗೆ DMLT ಆಗಿರಬೇಕು, 3 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಿಮೈನಿಂಗ್ ಇವು ನಾನ್ ಪ್ಯಾರಾಮೆಡಿಕಲ್ ಮತ್ತು ಮೆಡಿಕಲ್ ಹುದ್ದೆಗಳು ಇರುವಂಥದ್ದು. ಇಲ್ಲಿ ಏನು ಕೇಳಿದಾರೆ ಅಂತಂದರೆ ದಿನಾಂಕಗಳು ವೆರಿ ಇಂಪಾರ್ಟೆಂಟ್ ಇದೆ. ನಿಮಗೆ ಅಪ್ಲಿಕೇಶನಲ್ಲಿ ತೊಗೋಬೇಕಂದ್ರೆ ನೋಡಿ, ಅಪ್ಲಿಕೇಶನ್ ಫಾರ್ಮ್ ಬೇಕಾಗಿತ್ತು, ರೆಮ್ಯುನರೇಷನ್ ಬಗ್ಗೆ ಅಂದರೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಮಾಹಿತಿ ಬೇಕಂದ್ರೆ ಅಂತ. ಸೊ ನೀವು www. ನಾನು ವೆಬ್ಸೈಟಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಡೈರೆಕ್ಟ್ ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಅದನ್ನು ಕೂಡ ನಾನು ಮಾಹಿತಿ ಕೊಡ್ತೀನಿ ಮುಂದೆ, ಯಾವ ರೀತಿಯಾಗಿ ಫಾರ್ಮ್ ಇರುತ್ತೆ, ಆಮೇಲೆ ಫೀಸ್, ಸ್ಯಾಲ್ರಿ ಎಷ್ಟಿರುತ್ತೆ ಮತ್ತು ಏನೆಲ್ಲ ಮಾಹಿತಿ ಇರುತ್ತೆ ಅಂತೇಳಿ. ಲಾಸ್ಟ್ ದಿನ ರಿಸೆಪ್ಷನ್ ಎಷ್ಟಿದೆಯಪ್ಪ ಅಂತಂದರೆ ಇಲ್ಲಿ 15ನೇ ತಾರೀಕಿನ ಒಳಗಡೆ. ಸೊ ಲಾಸ್ಟ್ ಡೇಟು ಫೆಬ್ರವರಿ 15ನೇ ತಾರೀಕಿನ ಒಳಗಡೆ ನೀವೇನು ಮಾಡಬೇಕಂತಂದರೆ ಈ ಒಂದು ಬೆಳಗಾವಿ ಹೆಡ್ ಕ್ವಾರ್ಟರ್ಲಿ ಹೋಗಿ ಸೊ ನೀವು ಸಬ್ಮಿಟ್ ಮಾಡ್ಬೋದು, ಅಥವಾ ಪೋಸ್ಟ್ ಮುಖಾಂತರ ಕೂಡ ನೀವು ಬೈ ಹ್ಯಾಂಡ್ ನೀವೇ ಮಾಡ್ಬೋದು. ಅಂದರೆ ಪೋಸ್ಟನ್ನು ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ಸೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ದಿನಗಳು ಇದಾವೆ ಇಲ್ಲಿ. ಸೊ ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ 6 and 7 ಮಾರ್ಚ್ಗೆ ಇಂಟ್ರ್ಯೂ ಕರೀತಾರೆ. ನಿಮಗೆ ಇಂಟ್ರ್ಯೂ ಡೇಟ್ ಇದೆ, ಅದು ಎಲ್ಲಿಪ್ಪ ಅಂದರೆ ಬೆಳಗಾವಿಗೆ ಹೋಗಬೇಕು. ಬೆಳಗಾವಿಯಲ್ಲಿ ಇಂಟ್ರ್ಯೂ ಇರುತ್ತೆ 6 ಮತ್ತು 7 ಮಾರ್ಚ್ಗೆ. ನೀವು ಏನು ಕಳಿಸಿರ್ತೀರಲ್ಲ ಈಗ ಡಾಕ್ಯುಮೆಂಟ್ ಎಲ್ಲ, ಒಂದು ಅಟ್ಯಾಚ್ಮೆಂಟ್, ಬಯೋಡಾಟಾ ಎಲ್ಲ ಕಳಿಸಿರ್ತೀರ. ಅದನ್ನು ನೋಡ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ 6ನೇ ತಾರೀಕು ಮತ್ತು 7ನೇ ತಾರೀಕಿಗೆ ಬೆಳಗಾವಿಗೆ ಇಂಟ್ರ್ಯೂಗೆ ಕರೀತಾರೆ. ಓಕೆ, ಸೊ ಇಂಟ್ರ್ಯೂ ಕರೆದ ಮೇಲೆ ಅಲ್ಲಿ ನಿಮಗೆ ಇಂಟ್ರ್ಯೂ ಕನೆಕ್ಟ್ ಮಾಡ್ತಾರೆ. ಇಂಟ್ರ್ಯೂ ಕನೆಕ್ಟ್ ಮಾಡಿ ನಿಮಗೆ ರಿಕ್ರೂಟ್ಮೆಂಟನ್ನು ಮಾಡ್ಕೊತಾರೆ. ಸೊ ಇನ್ನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ, ವೆಬ್ಸೈಟನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಇದೇ ಒಂದು ವೆಬ್ಸೈಟ್ ಅದು. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ನೋಡ್ಬೋದು ಬೇರೆ ಬೇರೆ ಇದಾವೆ. ಅಲ್ಲಿ ಬೆಳಗಾವಿ ಅಂತಿದೆ ನೋಡಿ, ಬೆಂಗಳೂರು. ಸೊ ಬೆಂಗಳೂರು ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ PDF ಬರುತ್ತೆ. ಅದು PDF ಹೆಂಗಿದೆ ಅಂತಂದರೆ ನೋಡಿ, ಈ ರೀತಿಯಾಗಿ PDF ಇದೆ ಇದು. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ಎಂಪ್ಲಾಯ್ಮೆಂಟ್ ಇನ್ ESH ಅಂತಿದೆ. ಸೊ ಇಲ್ಲಿ ಈ ಥರ ಒಂದು ಸಿಂಪಲ್ ಆದಂಥ ಅಪ್ಲಿಕೇಶನ್ ಇದನ್ನು ಪ್ರಿಂಟ್ ತೊಗೊಂಡು ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗುತ್ತೆ. ಸೊ ಇಲ್ಲಿ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಅಂತ ಇದ್ರ ಟರ್ಮ್ ಕಂಡೀಷನ್ ಇದೆ. 1 ವರ್ಷದ ಮಟ್ಟಿಗೆ ಕಾಂಟ್ರಾಕ್ಟ್ ಬೇಸಸ್ ಅಂತಿದೆ. ವರ್ಕಿಂಗ್ ಅವರ್ಸ್ ಕೊಟ್ಟಿದ್ದಾರೆ ಇಲ್ಲಿ 48 ತಾಸು ಅಂತೇಳಿ, ಎಕ್ಸೆಟ್ರಾ. ಸ್ಯಾಟರ್ಡೇ ಹಾಲಿಡೇ ಅಂತ ಕೊಟ್ಟಿದ್ದಾರೆ. ಆಮೇಲೆ ಲೀವ್ಗಳು, ರಜೆಗಳು ಕೂಡ ಇದು ಕೊಟ್ಟಿದ್ದಾರೆ. ಟರ್ಮ್ ಕಂಡೀಷನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ನೀವು ಓದ್ಕೊಳ್ರಿ. ಬೇಕಂದ್ರೆ ಕೂಡ ನಾನು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ನಾನು PDF ಶೇರ್ ಮಾಡ್ತೀನಿ. ಸೊ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆ ಇದು. ಓಕೆ, ಈ ಫಿಟ್ನೆಸ್ ಸರ್ಟಿಫಿಕೇಟ್ ನೀವು ಸಂಬಂಧಪಟ್ಟಂಥ ಒಂದು ಮೆಡಿಕಲ್ ಆಫೀಸರ್ ಹತ್ರ ಹೋಗಿ ಇದನ್ನು ಫಿಲ್ ಮಾಡ್ಕೊಂಡು ಸಿಗ್ನೇಚರ್ ಮಾಡ್ಕೋಬೋದು. ಅದಾದಮೇಲೆ ಸೊ ಇಲ್ಲಿ ಏನೆಲ್ಲ ಮಾಹಿತಿಗಳನ್ನು ಕೊಡಬೇಕು ಅಂತಂದರೆ ಡಾಕ್ಯುಮೆಂಟ್ ಏನು ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, 10th, PUC,
ಡಿಪ್ಲೊಮಾ ಸರ್ಟಿಫಿಕೇಟ್ಸ್ಗಳು ಇರಬೇಕು. ಆಮೇಲೆ ಮತ್ತೇನಪ್ಪ ಅಂದ್ರೆ MBBS ಆದ್ರೆ MBBS ಮತ್ತು ವಾಲಿಡ್ ರಿಜಿಸ್ಟ್ರೇಷನ್ ಇದ್ದರೆ ರಿಜಿಸ್ಟ್ರೇಷನು GNM ನರ್ಸಿಂಗ್ದವ್ರಿಗೆ BSc ನರ್ಸಿಂಗ್ದವ್ರಿಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಮತ್ತು ಇದರಲ್ಲಿ ನೋಡ್ಕೊಳ್ರಿ ನಿಮ್ಗೆ ಯಾವ್ಯಾವ ಬರ್ತಾವೆ ಎಲ್ಲಗಳನ್ನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಇವೆಲ್ಲಗಳನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗ್ತೀನಿ ಇವಾಗ ಕ್ವಾಲಿಫಿಕೇಷನ್ ಏನಿರಬೇಕು. ಓಕೆ, ರಿಸರ್ವೇಷನ್ ಎಷ್ಟಿರುತ್ತೆ ನೋಡಿ. ಇಲ್ಲಿ ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಇರೋದ್ರಿಂದ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲನೇ ಆದ್ಯತೆ ಕೊಡ್ತಾರೆ, ಅಂದರೆ ರಿಸರ್ವೇಷನ್ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಉದಾಹರಣೆಗೆ ಇಲ್ಲಿ ನೋಡ್ಬೋದು 5ನೇ ಪಾಯಿಂಟ್ ಇದೆ ನೋಡಿರಿ, ನರ್ಸಿಂಗ್ ಅಸಿಸ್ಟೆಂಟ್ BSc ನರ್ಸಿಂಗ್ ಆಗಿರಬೇಕು. ಅದರ ಜೊತೆಗೆ 5 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಕೂಡ ಇಲ್ಲಿ ಹೊಂದಿರಬೇಕಾಗುತ್ತೆ. ಆದರೆ ಇಲ್ಲಿ ಮಿನಿಮಮ್ 5 ವರ್ಷ ಕೇಳಿದ್ದಾರೆ, ಮ್ಯಾಕ್ಸಿಮಮ್ 10 ವರ್ಷ ಕೂಡ ಏನಪ್ಪ ಅಂದರೆ ಡಿಪ್ಲೊಮಾ ಆಗಿದ್ದರೆ ಅಥವಾ ಎನಿ ಡಿಪ್ಲೊಮಾ ಆಗಿದ್ದರೆ ಅಲ್ಲಿ ಅವರು 10 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೂಡ ಕೇಳ್ತಾ ಇದ್ದಾರೆ. ಬಟ್ BSc ಆಗಿದ್ದರೆ 5 ವರ್ಷ. ಇದು 70% ರಿಸರ್ವೇಷನ್ ಇದೆ ಯಾರಿಗೆ ಅಂತಂದರೆ ಎಕ್ಸ್ ಸರ್ವಿಸ್ಮನ್ಗೆ, ಮತ್ತು 28,000 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಇಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್, ಇಲ್ಲಿ ಕೂಡ ನೋಡಿ ಏಜು ಕೂಡ ಕೊಟ್ಟಿದ್ದಾರೆ, 58 ಮ್ಯಾಕ್ಸಿಮಮ್ ಇದೆ. 70% ಎಕ್ಸ್ ಸರ್ವಿಸ್ಮನ್ ರಿಸರ್ವೇಷನ್ ಇದೆ. ಇಲ್ಲಿ GNM ನರ್ಸಿಂಗ್ ಆದವ್ರಿಗೆ 5 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮತ್ತು ಸ್ಪೆಷಾಲಿಟಿ ನರ್ಸಿಂಗ್ ಇದ್ದರೆ 10 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಪ್ರಯಾರಿಟಿ ಕೊಡ್ತೀವಿ ಅಂತ 28,100 ರೂಪಾಯಿ ಸ್ಯಾಲ್ರಿ ಇದೆ. ನರ್ಸಿಂಗ್ ಅಸಿಸ್ಟೆಂಟು, ಎಕ್ಸ್ರೇ ಅಸಿಸ್ಟೆಂಟ್, ನರ್ಸಿಂಗ್ ಅಸಿಸ್ಟೆಂಟ್ ಒಳಗಡೆ ಎಕ್ಸ್ರೇ ಅಸಿಸ್ಟೆಂಟ್, ರೇಡಿಯೋಗ್ರಾಫರ್ ಅಂತ ಬರುತ್ತೆ. ಇಲ್ಲಿ ಏನಂದರೆ ಡಿಪ್ಲೊಮಾ ಕ್ಲಾಸಸ್ ರೇಡಿಯೋಗ್ರಾಫರ್ ಅಂದರೆ ನಮ್ಮಲ್ಲಿ DMIT ಆಗಿದೆ ನೋಡಿರಿ, ಆ DMIT ಆದವರಿಗೆ ಇಲ್ಲೊಂದು ಹುದ್ದೆಗಳು ಸಿಗುವಂಥದ್ದು. 5 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ, 28,000 ಸ್ಯಾಲ್ರಿ ಇದೆ. ನರ್ಸಿಂಗ್ ಅಸಿಸ್ಟೆಂಟ್ ಫಿಸಿಯೋಥೆರಪಿ, ಸೊ ಫಿಸಿಯೋಥೆರಪಿಯಲ್ಲಿ ಕೂಡ ಏನಂದರೆ ಡಿಪ್ಲೊಮಾ ಫಿಸಿಯೋಥೆರಪಿ ಆಗಿರಬೇಕು. ಆಮೇಲೆ 5 ವರ್ಷ ಎಕ್ಸ್ಪೀರಿಯೆನ್ಸು ಮತ್ತು 10 ಇಯರ್ ಎಕ್ಸ್ಪೀರಿಯೆನ್ಸ್ ಮೋರ್ ದೆನ್ 10 ಇಯರ್ಸ್, ಇದನ್ನು ಡಿಸೈರಬಲ್ ಅಂದರೆ ಅವ್ರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಅಂತ 28,100. ಲ್ಯಾಬ್ರೋಟರಿ ಅಸಿಸ್ಟೆಂಟ್ ಇದೆ DMLT ಆದವರಿಗೆ 5 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ, ಇಲ್ಲಿ 28,100 ಇದೆ. ಡೆಂಟಲ್ ಹೈಜೀನ್ ಇದೆ. ಓಕೆ, ಸೊ ಇಲ್ಲಿ ಕೂಡ ಏನಂದರೆ 5 ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಡೆಂಟಲ್ ಹೈಜೀನ್ಗೆ. ಅದಾದಮೇಲೆ ರಿಸೆಪ್ಷನಿಸ್ಟು, ಅಟೆಂಡ್ರು, PUನು, ಸೈಫು ಎಲ್ಲ ಎಕ್ಸೆಟ್ರಾ ಇದ್ದಾವೆ. ಅದು ನಮಗೆ ಇಲ್ಲಿ ನಾನ್ ಟೀಚಿಂಗಲ್ಲಿ ಬರುತ್ತೆ, ಇದು ನಾನ್ ಮೆಡಿಕಲಲ್ಲಿ. ನೆಕ್ಸ್ಟ್ ಇನ್ನೊಂದು ಇರೋದು ಏನಂತಂದರೆ ಇಲ್ಲಿ ನಮ್ಮ ಲ್ಯಾಬ್ರೋಟರಿ ಟೆಕ್ನಿಷಿಯನ್ಸ್. ಓಕೆ, ಲ್ಯಾಬ್ರೋಟರಿ ಟೆಕ್ನಿಷಿಯನ್ಸ್ ಕೂಡ ಇಲ್ಲಿ ಏನಂದರೆ BSc MLT ಅಥವಾ SSLC ಅಥವಾ PUC ಮೇಲೆ DMLT ಕೋರ್ಸ್ ಆಗಿದ್ದರೆ ಇಲ್ಲಿ ಏನಪ್ಪ ಅಂದರೆ ಪ್ರಯಾರಿಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯೆನ್ಸು ಇಲ್ದವ್ರು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ನೋಡಿ, ಇನ್ ಕೇಸ್ ಆಫ್ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರಿಗೆ ಮಿನಿಮಮ್ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮೊದಲನೇ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಕೂಡ ನೀವು ಟ್ರೈ ಮಾಡ್ಬೋದು, ಆದರೆ ಎಕ್ಸ್ಪೀರಿಯೆನ್ಸ್ 3 ವರ್ಷ ಇದ್ದವ್ರಿಗೆ ಕೂಡ ಮೊದಲೇ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಯಾವುದು ಅಂತಂದರೆ ಇಲ್ಲಿ ನಮ್ಮ ಫಾರ್ಮಸಿಸ್ಟ್ ಹುದ್ದೆಗಳು. ಇಲ್ಲಿ B ಫಾರ್ಮಸಿ ಅಥವಾ D ಫಾರ್ಮಸಿ ಆಗಿರಬೇಕು. ಫ್ರೆಷರ್ ಕೂಡ ಟ್ರೈ ಮಾಡ್ಬೋದು. ಮಿನಿಮಮ್ 3 ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಕೂಡ ಟ್ರೈ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕೂಡ ಏನಪ್ಪ ಅಂತಂದರೆ ಸ್ಯಾಲ್ರಿ 28,000 ಇದೆ. ನೆಕ್ಸ್ಟ್ ಡೆಂಟಲ್ ಟೆಕ್ನಿಷಿಯನ್ಸು, ಇಲ್ಲಿ ನಮ್ಮ ಪ್ಯಾರಾಮೆಡಿಕಲಲ್ಲಿ ಡಿಪ್ಲೊಮಾ ಡೆಂಟಲ್ ಹೈಜೀನ್ ಕೋರ್ಸ್ ಇದೆಯಲ್ಲ ಅವರು ಕೂಡ ಟ್ರೈ ಮಾಡ್ಬೋದು. ಓಕೆ, ಉಳಿದ ರಿಮೈನಿಂಗ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಚೌಕಿದಾರ, ಸಫಾಯಿ ವಾಲಾ, ಗುಬಡಿ ಅಟೆಂಡ್ರಿ ಈ ಥರ. ಸೊ ನೋಡಿ, ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಟೆಲಿಗ್ರಾಮಿಗೆ ನೀವು ಜಾಯ್ನ್ ಆದರೆ PDF ಕಳಿಸ್ಕೊಡ್ತೀನಿ, ಇಲ್ಲಪ್ಪ ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ.